ಸಂಸಾರದಲ್ಲಿ ಸುಖ ಹಾಳಾಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಬರುತ್ತೆ, ಕೊನೆಗೆ ಚಿಕ್ಕ ಚಿಕ್ಕದಕ್ಕೂ ಜಗಳ, ಮನೆಯಲ್ಲಿ ಹೊಡೆದಾಟ, ಕೊನೆಗೆ ಮನೆಯೊಂದು 3 ಬಾಗಿಲಾಗ್ಬಿಡುತ್ತೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ KBJ ಅನಂತು, ಸೈಂಟಿಫಿಕ್ ಅಸ್ಟ್ರಾಲಜರ್. ಕುಜದೋಷ ವಿಶೇಷ ಸಂಚಿಕೆಗೆ ಸ್ವಾಗತ. ಕುಜದೋಷ ಅಂತ ತಕ್ಷಣ ನೆನಪಾಗುವಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಸಾಕ್ಷಾತ್ಕಾರ. ತುಂಬಾ ಚೆನ್ನಾಗಿದೆ. ಕುಜದೋಷದ ಮೇಲೆ ಕೇಂದ್ರೀಕೃತವಾದಂತಹ ಸಿನಿಮಾ. ಸಮಯ ಆದಾಗ ನೋಡ್ಕೊಂಡ್ ಬನ್ನಿ. ಒಂದು ರಿಸರ್ಚ್ ಪ್ರಕಾರ ಒಂದು 100 ಜನಕ್ಕೆ ವಿಷಪೂರಿತವಾದ ಹಾವು ಕಚ್ಚಿದ್ರೆ ಹಾವು ಕಚ್ಚಿ ಸಾಯೋರು 10 ಜನ ಮಾತ್ರ ಅಂತೆ. ಇನ್ನು 90 ಜನ ಹಾವು ಕಚ್ಚಿದವನು ಭಯದಲ್ಲೇ ಸತ್ತೋಗ್ತಾರಂತೆ. ಕುಜದೋಷದ ಭಯಾನೂ ಅಷ್ಟೇನೆ. ಕುಜದೋಷ 10% ಇದ್ರೆ 90% ಭಯ, ಆತಂಕ, ಟೆನ್ಷನ್, ಏನಾಗ್ಬಿಡುತ್ತೋ, ಮಗಳ ಇಲ್ಲ ಮಗನ ಜೀವನ ಹಾಳಾಗ್ಬಿಡುತ್ತೆ ಅನ್ನೋ ಭಯ 100ಕ್ಕೆ 100%. ಈ ಭಯದ ಅವಶ್ಯಕತೆ ಇಲ್ಲ. ಎಲ್ಲವುದಕ್ಕೂ ಭಗವಂತ ಪರಿಹಾರವನ್ನು ಇಟ್ಟಿರ್ತಾನೆ. ನೋಡಿ, ಬೀಗದ ಕೀನ ಮಾಡ್ಬಿಟ್ಟು ಆಮೇಲೆ ಬೀಗ ಸೃಷ್ಟಿ ಮಾಡ್ತಾರಂತೆ ಫ್ಯಾಕ್ಟ್ರಿಗಳಲ್ಲಿ. ಹಾಗೆ ಭಗವಂತ ಪರಿಹಾರವನ್ನು ಕೊಟ್ಟು ಆಮೇಲೆ ಸಮಸ್ಯೆಯನ್ನ ಸೃಷ್ಟಿ ಮಾಡಿರ್ತಾನೆ. ಹಾಗಾಗಿ ಯಾವ ರೀತಿ ಭಯ ಪಡುವ, ಆತಂಕ ಪಡುವ, ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಕುಜದೋಷ ಅಂದ್ರೆ ಏನು ಅಂತ ನೋಡೋಣ ಬನ್ನಿ. ಕುಜದೋಷ ಅಂದ್ರೆ ನಿಮ್ಮ ಜಾತಕದಲ್ಲಿ ಲಗ್ನದಿಂದ 1, 4, 7, 8, 12ನೇ ಮನೆಯಲ್ಲಿ ಕುಜ ಇದ್ದರೆ ಅದಕ್ಕೆ ಕುಜದೋಷ ಅಂತ ಹೇಳ್ತಾರೆ. ಇಷ್ಟು ಮನೆಗಳಲ್ಲಿ ಕುಜ ಏನಾದ್ರು ಬಂತು ಅಂದ್ರೆ ಅದು ಕುಜದೋಷ. ಅದೇ ಫೈನಲ್ ಅಲ್ಲ, ತುಂಬಾ ಎಕ್ಸಂಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ನೀವೇನಾದ್ರೂ ಜಲರಾಶಿಯಲ್ಲಿ ಹುಟ್ಟಿದರೆ, ಜಲರಾಶಿಯಲ್ಲಿ ಯಾವುದು ಅಂದ್ರೆ ಕರ್ಕಾಟಕ, ಮೀನ, ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದರೆ ನಿಮಗೆ ಕುಜದೋಷದ ಬಾಧೆ ತಟ್ಟೋದಿಲ್ಲ. ಹಾಗೆ ಲಗ್ನಗಳಲ್ಲಿ ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಿಥುನ ಲಗ್ನದಲ್ಲಿ ನಿಮ್ಮ ಜನ್ಮ ಆಗಿದ್ರೆ ನಿಮಗೆ ಕುಜದೋಷ ಬಾಧಿಸುವುದಿಲ್ಲ. ಹಾಗೆ ನಕ್ಷತ್ರಕ್ಕೆ ಬಂದ್ರೆ ಅಶ್ವಿನಿ, ಪುನರ್ವಸು, ಪುಷ್ಯ, ಮೃಗಶಿರ, ಆಶ್ಲೇಷ, ಸ್ವಾತಿ, ಪೂರ್ವಾಷಾಢ, ಅನುರಾಧ, ಶ್ರವಣ, ಉತ್ತರ ಭಾದ್ರ ಈ ನಕ್ಷತ್ರಗಳಲ್ಲಿ ನಿಮ್ಮ ಜನ್ಮ ಆಗಿದ್ರೆ ನಿಮಗೆ ಕುಜದೋಷ ಇದ್ದರೂ ಕೂಡ ಶಾಂತಿ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದರ ಪ್ರಭಾವ ಕಡಿಮೆ ಇರುತ್ತೆ. ಕುಜದೋಷವನ್ನ ಸ್ನೇಹಿತರೆ, ಕುಜದೋಷವನ್ನ ನೋಡೋದು ಕೇವಲ ಮದುವೆಗೆ ಮಾತ್ರ. ನಿಮ್ಮ ಹಣಕಾಸಿನ ಸಮಸ್ಯೆಗಳಿಗಾಗ್ಲಿ, ವ್ಯಾಪಾರ ಸಮಸ್ಯೆಗಾಗ್ಲಿ ಯಾವುದಕ್ಕೂ ಅಲ್ಲ. ಕೇವಲ ದಾಂಪತ್ಯ ಜೀವನ ಹೇಗಿರುತ್ತೆ, ಮದುವೆಯ ನಂತರ ಮತ್ತು ಮದುವೆ ಡಿಲೇ ಆಗುತ್ತಾ, ಮದುವೆಯ ನಂತರ ಹೇಗ್ ಬದುಕ್ತಾರೆ ಅನ್ನೋ ನೋಡೋ ಒಂದೇ ಉದ್ದೇಶಕ್ಕೋಸ್ಕರ ಕುಜದೋಷವನ್ನ ನೋಡ್ಬೇಕು. ನಿಮ್ಮ ಜಾತಕದಲ್ಲಿ ಕುಜದೋಷ ಇದೆಯಾ ಇಲ್ವಾ ಅಂತ ತಿಳ್ಕೊಬೇಕು ಅಂತಂದ್ರೆ ನೀವು ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಅಂಥವರು ನಿಮ್ಮ ಡೀಟೇಲ್ಸ್ ಕಳಿಸ್ಕೊಟ್ರೆ ಉಚಿತವಾಗಿ ನಿಮಗೆ ಕುಜದೋಷ ಇದೆಯೋ ಇಲ್ವೋ ಅನ್ನೋ ವಿಚಾರಗಳನ್ನ ತಿಳಿಸ್ತೀನಿ. ಕುಜದೋಷವನ್ನ ಏತಕ್ಕೋಸ್ಕರ ನೋಡ್ಬೇಕು, ಮದುವೆಗೆ ಯಾತಕ್ಕೋಸ್ಕರ ನೋಡ್ಬೇಕು, ಈ ವಿಚಾರ ತಿಳ್ಕೊಳ್ಳೋಣ ಬನ್ನಿ. ಒಂದು ಮಾತಿದೆ, ಕುಜದೋಷ ಇರುವ ಹುಡುಗಿಗೆ ಕುಜದೋಷ ಇರುವ ಹುಡುಗನ್ನೇ ತರಬೇಕು. ಅದು ಯಾತಕ್ಕೋಸ್ಕರ ಇದನ್ನ ಫಾಲೋ ಮಾಡ್ಬೇಕು ನೋಡಿ. ಕುಜ ಅಂದರೆ ಅಂಗಾರಕ, ಮಂಗಳ ಗ್ರಹ. ಅವನು ಭೂಮಿಯ ಹತ್ತಿರ ಇರುವಂತವನು. ಭೂಮಿಯಿಂದ ಕುಜನಿಗೆ 22.5 ಕೋಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಅವನು ರೆಡ್ ಪ್ಲಾನೆಟ್, ಕೆಂಪಗೆ ಇರ್ತಾನೆ, ಆಕರ್ಷಕವಾಗಿರ್ತಾನೆ, ತುಂಬಾ ಕಾಂತಿಯುತವಾದ ಗ್ರಹ ಅದು. ಧರಣೀಗರ್ಭ ಸಂಭೂತ ವಿದ್ಯುತ್ ಕಾಂತಿ ಸಮಪ್ರಭಾ ಕುಮಾರಂ ಶಕ್ತಿ ಹಸ್ತಂಚ ತಂ ಮಂಗಳಂ ಪ್ರಣಮಾಮ್ಯಹಂ. ಆತ ವಿದ್ಯುತ್ ಕಾಂತಿ ಸಮಪ್ರಭ, ಬಹಳ ಕಾಂತಿಯುತವಾಗಿರುವವನು, ಲಕ್ಷಣವಾಗಿರುವವನು. ಅವನ ಗುಣಲಕ್ಷಣವನ್ನು ನೋಡ ಬನ್ನಿ. ಕುಜ ಯಾವಾಗಲೂ ಹಠಮಾರಿ, ಧೈರ್ಯಶಾಲಿ, ತುಂಬಾ ಪ್ರಗತಿಪರವಾಗಿರುವಂತವನು, ಎಮೋಷನಲ್ ಫೆಲೋ ಅಲ್ಲ. ಆತ ತುಂಬಾ ದಾಂಪತ್ಯ ಜೀವನಕ್ಕೆ ಬಂದ್ರೆ ಅನ್ಯೋನ್ಯವಾಗಿರುವಂತದ ಬಯಸುವಂತವನು, ಯಾವಾಗ್ಲೂ ದಾಂಪತ್ಯದಲ್ಲಿ ತುಂಬಾ ಆಸಕ್ತಿಯನ್ನ ಹೊಂದಿರುವವನು, ಮುಂಗೋಪಿ. ಇಷ್ಟು ಅವನ ಗುಣಲಕ್ಷಣಗಳು. ತುಂಬಾ ಧೈರ್ಯವಂತ. ಇಂಥ ಗುಣವನ್ನ ಹೊಂದಿರುವ ಹುಡುಗನ್ಗೆ ಈ ಯಾವುದೂ ಲಕ್ಷಣ ಇಲ್ಲ ಹುಡುಗಿ ಅಂತಂದ್ರೆ ಏನಾಗತ್ತೆ ಹೇಳಿ? ಸಂಸಾರದಲ್ಲಿ ಸುಖ ಹಾಳಾಗತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ ಬರುತ್ತೆ, ಕೊನೆಗೆ ಚಿಕ್ಕ ಚಿಕ್ಕದಕ್ಕೂ ಜಗಳ, ಮನೆಯಲ್ಲಿ ಹೊಡೆದಾಟ, ಕೊನೆಗೆ ಮನೆಯೊಂದು 3 ಬಾಗಿಲಾಗ್ಬಿಡುತ್ತೆ. ಕೊನೆಗೆ ಡೈವರ್ಸ್ ತನಕನೂ ಹೋಗ್ಬೋದು.
ಹಾಗಾಗಿ ಇದು ಒಂದೇ ಕಾರಣಕ್ಕೆ ಸಮಾನ ಮನಸ್ಕರನ್ನ ನೋಡಿ ಮದುವೆ ಆಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕುಜ ದೋಷವನ್ನ ನಮ್ಮ ಹಿರಿಯರು ಮಾಡಿದ್ದಾರೆ. ಈಗ ನೋಡಿ, ಕುಜದೋಷ ಇರುವಂತ ಇಷ್ಟೆಲ್ಲ ಗುಣಲಕ್ಷಣದ ಹುಡುಗನಿಗೆ ಇಷ್ಟೇ ಗುಣಲಕ್ಷಣ ಇರುವ ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಗುಣಲಕ್ಷಣದ ಹುಡುಗಿಂತಂದ್ರೆ ಸಂಸಾರ ಚೆನ್ನಾಗಿರತ್ತೆ ಅಲ್ವಾ? ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್. ಹುಡುಗನಿಗೆ ಈ ಗುಣ ಪ್ಲಸ್ ಆಗಿದೆ, ಹುಡುಗಿಗೂ ಪ್ಲಸ್, ಜೀವನ ಕೂಡ ಪ್ಲಸ್ ಆಗಿರುತ್ತೆ. ಅದೇ ರೀತಿ ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್. ಕುಜದೋಷ ಇಲ್ಲಪ್ಪ ಇವನಿಗೆ, ಅವಳಿಗೂ ಕುಜದೋಷ ಇಲ್ಲ, ಮದುವೆ ಮಾಡಿ ಆನಂದವಾಗಿ ಜೀವನ ಮಾಡ್ತಾರೆ. ಕುಜದೋಷ ನಿಮ್ಮ ಜಾತಕದಲ್ಲಿದ್ರೆ ಏನ್ ಮಾಡ್ಬೇಕು? ಸಂಸಾರದಲ್ಲಿ ಕಷ್ಟ ಆಗ್ತಾ ಇದೆ, ಕುಜದೋಷ ನೋಡದೆ ಮದುವೆ ಆಗ್ಬಿಟ್ಟಿದೀವಿ, ಈಗ ಸಮಸ್ಯೆ ಆಗ್ತಾ ಇದೆ, ಏನ್ ಮಾಡ್ಬೇಕು? ಅದಕ್ಕೂ ಪರಿಹಾರಗಳಿದೆ. ಕುಜದೋಷ ಇದೆ ಅಂತ ಗೊತ್ತಾದ ತಕ್ಷಣನೇ ನೀವು ಕೆಂಪು ವಸ್ತ್ರಗಳನ್ನ ಧರಿಸುವುದನ್ನ ಬಿಟ್ಬಿಡಿ. ಯಾವುದೇ ಕಾರಣದಿಂದ ರೆಡ್ ಡ್ರೆಸ್, ಯಾಕೆಂದ್ರೆ ರೆಡ್ ಪ್ಲಾನೆಟ್ ಅವನಿಗೆ ಅದು ಕುಜದೋಷದ ಪ್ರಭಾವವನ್ನ ಟ್ರಿಗರ್ ಮಾಡತ್ತೆ ಕೆಂಪು ಬಟ್ಟೆಗಳು. ಹಾಗೆ ಕೆಂಪು ವಸ್ತ್ರವನ್ನ ದಾನ ಮಾಡಿ, ಜೊತೆಗೆ ಸ್ವಲ್ಪ ತೊಗರಿ ಬೇಳೆಯನ್ನ ದಾನ ಮಾಡಿ. ಯಾರಿಗೆ ದಾನ ಮಾಡಬೇಕು? ಯಾರಿಗೆ ಅವಶ್ಯಕತೆ ಇದೆ, ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಮಾತ್ರ ದಾನ ಮಾಡಬೇಕು. ಯಾಕೆಂದ್ರೆ ಅವ್ರು ತಕ್ಷಣವೇ ಅದನ್ನು ಉಪಯೋಗಿಸ್ಕೋತಾರೆ ಮತ್ತು ನಿಮಗೆ ಆಶೀರ್ವಾದ ಮಾಡ್ತಾರೆ. ಅದು ಫಲವಾಗಿ ನಿಮಗೆ ವಾಪಸ್ ಬರುತ್ತೆ. ಮತ್ತೆ ನೋಡಿ, ಪ್ರತಿ ಮಂಗಳವಾರ ಯಾರು ಕುಜದೋಷ ಇದೆ ಅವರು ಈ ಕ್ಷಣದಿಂದ ಶುರು ಮಾಡಿ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಕನಿಷ್ಠ ಒಂದು 15 ನಿಮಿಷ ಕೂತ್ಕೊಂಡು ಓಂ ನಮೋ ಸುಬ್ರಹ್ಮಣ್ಯಾಯ ನಮಃ ಮಂತ್ರವನ್ನ ಹೇಳ್ಕೊಳ್ಳಿ. ನಾನು ಪದೇ ಪದೇ ಹೇಳ್ತೀನಿ, ಕೃಷ್ಣ ಪರಮಾತ್ಮ ಕೂಡ ಇದನ್ನ ಭಗವದ್ಗೀತೆಯಲ್ಲಿ ಹೇಳಿದಾನೆ, ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯ. ಯಜ್ಞಗಳಲ್ಲಿ ನಾವ್ ಏನೇನು ಹೋಮ ಹವನಗಳನ್ನ ಮಾಡ್ತೀವಿ, ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ, ಶಾಂತಿ ಮಾಡ್ತೀವಿ, ಇನ್ನೊಂದು ಪೂಜೆಗಳನ್ನ ಮಾಡ್ತೀವಿ, ಇದೆಲ್ಲದಕ್ಕಿಂತ ಶ್ರೇಷ್ಠವಾದ ಯಾವ್ದು ಗೊತ್ತಾ? ಜಪಯಜ್ಞ. ನಾಮಸ್ಮರಣೆ ಮಾಡ್ಬೇಕು. ಅದು ನೀವೇ ಮಾಡ್ಬೇಕು. ನನ್ನ ಮಗಳಿಗೆ ಕುಜದೋಷ ಇದೆ, ನಾನ್ ಮಾಡಿದ್ರೆ ಆಗತ್ತಾ? ಆಗಲ್ಲ. ಯಾರಿಗೆ ಕಾಯಿಲೆ ಬಂದಿದೆ ಅವರೇ ಔಷಧಿ ತಗೋಬೇಕು. ಹಾಗಾಗಿ ಒಂದು ಕನಿಷ್ಠ 15 ನಿಮಿಷ ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಜಪವನ್ನ ಮಾಡಿ, ತೊಗರಿಬೇಳೆಯನ್ನ ದಾನ ಮಾಡಿ, ಮತ್ತು ವಿಶಾಲವಾದ ಮನಸ್ಸನ್ನ ಬೆಳೆಸ್ಕೊಳ್ಳಿ. ಸೋಲುವುದನ್ನ ಕಲಿಯಿರಿ. ನೀವು ಯಾವಾಗ ಸೋಲುವುದನ್ನ ಕಲಿತೀರಿ, ನೀವು ಸೋತು ಗೆಲ್ಲುತ್ತೀರಿ. ಸಂಸಾರ ಸುಖವಾಗಿರತ್ತೆ. ಪುರಾಣದಲ್ಲಿ ಬಂದ್ಬಿಟ್ಟಿದೆ, ಅದು ಶಾಸ್ತ್ರದಲ್ಲಿ ಬಂದ್ಬಿಟ್ಟಿದೆ. ದೋಷ ದೋಷ ಅನ್ಕೊಂಡ್ಬಂದಿವಿ. ಇದು ದೋಷ ಅಲ್ಲ, ವಿಶೇಷವಾದ ಗುಣಲಕ್ಷಣ ಅಷ್ಟೇನೆ. ಕುಜನ ಗುಣಲಕ್ಷಣ ಆ ಜಾತಕದಲ್ಲಿ ಈ ರೀತಿ ಇರತ್ತೆ ಅನ್ನೋದು ಇಂಡಿಕೇಶನ್ ಮಾಡೋದು ಅಷ್ಟೇನೆ. ಅದು ಯಾವುದೇ ಕಾರಣದಿಂದ ಕೆಟ್ಟದ್ದಲ್ಲ, ನೆಗೆಟಿವಿಟಿ ಅನ್ನೋದಿಲ್ಲ ಅದರಲ್ಲಿ. ವಿಶೇಷವಾದ ಗುಣಲಕ್ಷಣ ಅಷ್ಟೇನೆ. ಹೀಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನವನ್ನು ಮಾಡಿ, ಕೆಂಪು ವಸ್ತ್ರವನ್ನ ದಾನ ಮಾಡಿ, ತೊಗರಿಬೇಳೆಯನ್ನು ದಾನ ಮಾಡಿ, ಈ ರೀತಿ ಮಾಡೋದ್ರಿಂದ ಕುಜದೋಷದ ಪ್ರಭಾವ ಕಮ್ಮಿಯಾಗಿ ನಿಮ್ಮ ಸಂಸಾರ ಸುಖವಾಗಿರುತ್ತೆ. ವೀಕ್ಷಕರೇ, ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಎಲ್ಲ ಒಳ್ಳೆಯದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಮತ್ತೆ ಸಿಗೋಣ. ನಮಸ್ಕಾರ.